ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಗಲು ರಾತ್ರಿ ನೀವು ಯಾರ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದೀರಿ, ಹಗಲು ರಾತ್ರಿ ಯಾವ ವಿಚಾರವಾಗಿ, ಯಾವ ವ್ಯಕ್ತಿಯ ವಿಚಾರವಾಗಿ ನೀವು ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದೀರಿ, ಆ ವ್ಯಕ್ತಿಯ ಮನಸ್ಥಿತಿ, ಭಾವನೆಗಳು ಅಮಾವಾಸ್ಯೆ ಕಳೆದ ನಂತರ ಹೇಗಿದೆ ಅಂತ. ಈ ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ರೀಡಿಂಗ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ತಗೊಳ್ಬೇಕಾಗತ್ತೆ. ಓಕೆ, ಡೈರೆಕ್ಟ್ ಆಗಿ ಕೂಡ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಬಹುದು, ಬಟ್ ಅದು ಕೂಡ 1 ಡೇ ಬಿಫೋರ್ ಆಗಬೇಕಾಗತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಆಕ್ಚುಲಾಗಿ ನಾನು ಕರೆಕ್ಟ್ ಟೈಮ್ ಕೂಡ ಪ್ರಿಡಿಕ್ಟ್ ಮಾಡಿರ್ತೀನಿ. ನನ್ನ ಕ್ಲೈಂಟಿಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ. ಕರೆಕ್ಟ್ ಟೈಮ್ ಕೂಡ ಪ್ರಿಡಿಕ್ಟ್ ಮಾಡಿರ್ತೀನಿ, ಅದೇ ಡೇ ಕೂಡ ಪ್ರಿಡಿಕ್ಟ್ ಮಾಡಿರ್ತೀನಿ. ನನಗೆ ಆಕ್ಚುಲಾಗಿ ನಾನೊಬ್ಬ IPHM ಟ್ಯಾರೋ ರೀಡರ್ ಆಗಿರೋದ್ರಿಂದ, ಡಿಪ್ಲೊಮಾ ಮಾಡಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಕಲಿಸಿರೋದು ಯಾವ ರೀತಿ ಕಲಿಸಿರ್ತಾರೆ ಅಂತ ಹೇಳಿದ್ರೆ, ನೀವು ಬಂದು ನನ್ನ ಹತ್ರ ಸಮಸ್ಯೆ ಹೇಳುವಂಥದ್ದಲ್ಲ, ನೀವು ಸಮಸ್ಯೆ ಹೇಳೋದಕ್ಕಿಂತ ಮುಂಚೆ ಏನಾಗಿದೆ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ನಾವೇ ಹೇಳಬೇಕು. ಸೊ ಅದು ಸರ್ಟಿಫೈಡ್ ಟ್ಯಾರೋ ರೀಡಿಂಗ್. ಸೊ ಹಾಗಾಗಿ ಇಲ್ಲಿ ನಾನು IPHM ಸರ್ಟಿಫಿಕೇಟ್ ತೊಗೊಂಡಿರೋದ್ರಿಂದ ಏನಾಗಿದೆ, ನಾನು ಇಡೀ ವರ್ಲ್ಡಲ್ಲಿ ಎಲ್ಲಿ ಬೇಕಾದರೂ ಆಫೀಸ್ ಓಪನ್ ಮಾಡ್ಬೋದು. ಸೊ ಹಾಗಾಗಿ ಕೂಡ ನಮಗೆ ಕಾರ್ಪೊರೇಟ್ ಆಫೀಸಿಂದ ಕೂಡ ಲೈಸೆನ್ಸ್ ಬೇಗ ಸಿಕ್ತು ಅಂತ ಹೇಳ್ಬೋದು. ಇದೆಲ್ಲ ಯಾಕೆ ಕ್ಲಾರಿಫೈ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮೈಂಡಿಗೆ ಬರಬಾರ್ದಲ್ಲ, ಯಾರು ಏನು ಸರ್ಟಿಫೈಡ್ ಟ್ಯಾರೋ ರೀಡರ ಅಲ್ವಾ, ಇದೆಲ್ಲ ಬರಬಾರ್ದಲ್ಲ. ಸೊ ಹಾಗಾಗಿ IPHM ಸರ್ಟಿಫೈಡ್ ಟ್ಯಾರೋ ರೀಡರ್ ಇನ್ ನ್ಯೂ ಡೆಲ್ಲಿ. ಓಕೆ, ನ್ಯೂಮರಾಲಜಿಸ್ಟ್ ಇನ್ ಪುಣೆಯಿಂದ ಸರ್ಟಿಫಿಕೇಟ್ ಪಡೆದಿರೋದು, ಅದು ಕೂಡ IPHM. ಇಡೀ ವರ್ಲ್ಡಲ್ಲಿ ಎಲ್ಲಿ ಬೇಕಾದರೂ ನಾನು ಆಫೀಸ್ ಓಪನ್ ಮಾಡ್ಬೋದು. ಇಲ್ಲಿ ಯುಗಾದಿ ಅಮಾವಾಸ್ಯೆ ಕಳೆದ ನಂತರ ಏನಾಗ್ತಿದೆ, ಆ ಮನಸ್ಥಿತಿ, ಆ ವ್ಯಕ್ತಿಯ ಮನಸ್ಥಿತಿ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿದ್ದಂಥ ಸಂಬಂಧ, ತುಂಬಾ ಚೆನ್ನಾಗಿದ್ದಂಥ ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಒಂದು ಒಳ್ಳೆಯ ನಿರ್ಧಾರ ತಗೊಂಡಂಥ ವ್ಯಕ್ತಿ, ತುಂಬಾ ಇಬ್ರು ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇದ್ದಂಥವ್ರು. ಸೊ ಒಂದು ಕೆಟ್ಟ ಕಣ್ಣಿಂದ ಈ ಸಂಬಂಧ ಮುರಿದು ಬಿದ್ದಿದೆ ಅಂತ ಹೇಳಬಹುದು. ಈ ಸಂಬಂಧ ಒಂದೊಳ್ಳೆ ಎತ್ತರಕ್ಕೆ ಅಂತ ಹೋಗಿ ಕಟ್ ಆಫ್ ಆಗಿದೆ, ಮುರಿದು ಹೋಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿಂದ ಏನ್ ಮಾಡಬೇಕು ಅನ್ನುವುದೇ ಗೊತ್ತಾಗ್ತಾ ಇಲ್ಲ, ನಿಮ್ಗೆ ಒಂದಷ್ಟು ಗೊಂದಲಕ್ಕೀಡಾಗ್ತಾ ಇದ್ರಿ. ಆ ವ್ಯಕ್ತಿಯ ಮನಸ್ಥಿತಿ ಅಮಾವಾಸ್ಯೆ ಕಳೆದ ನಂತರ ಯಾವ ರೀತಿ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲ ಮುಗಿದು ಹೋಗಿ ನಾನು ಮುಂದಿನ ದಾರಿ ನೋಡ್ಕೊಳ್ಬೇಕು ಅನ್ನುವ ರೀತಿ ಅವರು ಥಿಂಕ್ ಮಾಡ್ಕೊಳ್ತಾ ಇದ್ದಾರೆ. ಈ ವಿಚಾರವಾಗಿ ಎಷ್ಟಂತ ಯೋಚನೆ ಮಾಡ್ಲಿ, ಎಷ್ಟಂತ ಏನೇ ಇರಲಿ, ಅದು ಪಾಸ್ಟಲ್ಲಿ ಏನೇ ನಡೆದಿರಲಿ, ಈ ವಿಚಾರ ನನಗೆ ಸಾಕಾಗಿದೆ ಅನ್ನುವ ಭಾವದಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಸೊ 2 ವಾರ ಕಳೆದ ನಂತರ ಅಂತೂ ಯಾವ ರೀತಿ ಮುಂದುವರಿತಾರೆ ಅಂತ ಹೇಳಿಬಿಟ್ರೆ, ಯಾವ ರೀತಿ ಮುಂದುವರಿತಾರೆ ಅಂತ ಹೇಳಿದ್ರೆ, ಅವರು ನಾನಾಯ್ತು, ನನ್ನ ಪಾಡಾಯ್ತು, ನನ್ನ ಕೆಲಸ ಆಯ್ತು, ಈ ರೀತಿ ಇರೋವಂಥದ್ದು ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮನಸ್ಥಿತಿ ಅವ್ರ ಪಾಡಿಗೆ ಸೈಲೆಂಟ್ ಆಗಿ ಮೌನವಾಗಿ ಇರೋದೇ ನಿಮ್ಗೊಂದು ಹಿಂಸೆ ಅನಿಸ್ತಾ ಇದೆ. ಯಾಕೆಂದ್ರೆ ಅವ್ರ ಕಡೆಯಿಂದ ಏನೂ ಮೆಸೇಜ್ ಬರ್ತಾ ಇಲ್ಲ, ಏನೂ ಕಾಲ್ ಬರ್ತಾ ಇಲ್ಲ, ಏನೂ ಯೋಚನೆ ಮಾಡ್ತಾ ಇಲ್ಲ, ನಿಮಗೆ ಏನು ಅವ್ರ ಕಡೆಯಿಂದ ಯಾವ ಸಿಗ್ನಲ್ ಕೂಡ ಕಾಣಿಸ್ತಾ ಇರೋದ್ರಿಂದ ಒಂಥರ ಮನಸ್ಸಿಗೆ ತುಂಬಾನೇ ನಿಮ್ಮ ಮನಸ್ಥಿತಿನೇ ಹಾಳಾಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವರು ನೀವಿಬ್ರು ದೂರ ಆಗಿರುವಂಥದ್ದೇ ಸಂತೋಷ ಪಡುವಂತಹ ಜನಗಳು ಕೂಡ ಇಲ್ಲಿ ಉಟ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದೆ. ಈ ವ್ಯಕ್ತಿ ಇಲ್ಲಿ ನನಗೆ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆಸೆ ಕನಸುಗಳಿದೆ. ಯಾವಾಗಲೂ ಒಂದು ಟೈಮ್ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡೋದು, ಥಿಂಕ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾರೆ. ಮತ್ತೆ ನಿಮ್ಮ ಒಟ್ಟಿಗೆ ಬಂದ್ಬಿಡ್ಬೇಕಾ ನಾನು ಅನ್ನೋದು ಮಾಡ್ತಾರೆ. ನಿಮ್ಮ ಮೆಸೇಜ್ಗಳು, ನೀವು ಅಳೋದು, ನೀವು ಏನೇ ಒಂದಿರಲಿ, ನೀವು ಶೇರ್ ಮಾಡ್ತಾ ಇದ್ದೀರಲ್ಲ, ಅಯ್ಯೋ ನಾನು ಮಾಡಿದ ತಪ್ಪೇನೋ ಅನ್ನುವ ಫೀಲ್ ಬರ್ತಾ ಇದ್ದಂಗೆ ಮತ್ತೆ ಮೈಂಡ್ ಎರಡು ಕಡೆ ಫ್ಲಿಕ್ಚುಯೇಟ್ ಮಾಡ್ಕೊಳ್ಳೋ ಅಂಥದ್ದು, 2 ಥರ ಮಾಡುವಂಥದ್ದು.
ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವ್ರ ಲೈಫಲ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಕೂಡ ಹಾಳಾಗ್ತಾ ಇದೆ ಸಂಬಂಧಗಳು. ಮೂರನೇ ವ್ಯಕ್ತಿಗಳ ಕೆಟ್ಟ ಕಣ್ಗಳಿಂದ, ನೆಗೆಟಿವ್ ಎನರ್ಜಿಯಿಂದ ನಿಮ್ಮ ಸಂಬಂಧಗಳು ತುಂಬಾ ಹಾಳಾಗ್ತಾ ಇದೆ ಅಂತ ನನಗೆ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಇಲ್ಲಿ ವಾಂಡ್ಸ್ ಬಂದಿರೋದ್ರಿಂದ ಇನ್ನೊಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿ ಏನಿದೆ, ನಿಮ್ಮ ಎನರ್ಜಿ ಆ್ಯಕ್ಚುಲಾಗಿ ಈ ವ್ಯಕ್ತಿ ಮತ್ತೆ ಬರ್ತಾರೇನೋ ಅನ್ನುವಂಥ ಹೋಪ್ನ ನೀವು ಇಟ್ಕೊಂಡಿದ್ರಿ, ಮತ್ತೆ ಬರ್ತಾರೆ, ಚೆನ್ನಾಗಿ ಆಗ್ಬೋದು ಅನ್ನುವ ಹೋಪ್ ಇಟ್ಕೊಂಡಿದ್ರಿ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮಿಬ್ಬರನ್ನ ಕೂಡದಂತೆ, ಮಾತನಾಡದಂತೆ, ಅಥವಾ ಮತ್ತೊಂದು ನೀವು ಇಬ್ಬರು ಕಮ್ಯುನಿಕೇಟ್ ಮಾಡಲಿಲ್ದಂಗೆ ಯಾವ ಮಟ್ಟಕ್ಕೆ ನಿಮ್ಮನ್ನ ದೂರವಿಡಬೇಕು ಆ ರೀತಿ ದೂರ ಆ ಥರ್ಡ್ ಪಾರ್ಟಿಯಿಂದ ಆಗಿದೆ ಅಂತ ಹೇಳ್ಬೋದು. ಥರ್ಡ್ ಪಾರ್ಟಿ ಅಂದ ಕೂಡಲೇ ಲವ್ ಅಫೇರ್ಸ್ ಈ ಥರನೇ ಆಗಲ್ಲ. ಥರ್ಡ್ ಪಾರ್ಟಿ ಅಂದ ಕೂಡಲೇ ಮನೇಲಿರೋ ಕೆಲವು ವ್ಯಕ್ತಿಗಳು ಆಗುತ್ತೆ, ಫ್ರೆಂಡ್ಸ್ಗಳು ಆಗುತ್ತೆ, ಮೇ ಬಿ ಗರ್ಲ್ ಫ್ರೆಂಡ್ಸೋ ಬಾಯ್ ಫ್ರೆಂಡೋ ಏನೋ ಒಂದು ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಆ ವ್ಯಕ್ತಿಯ ಮನಸ್ಸು ಇನ್ನು ಕೆಲವೇ ವಾರಗಳಲ್ಲಿ ಚಂಚಲವಾಗತ್ತೆ ಅಂತ ತೋರಿಸುತ್ತೆ. ಮತ್ತೆ ಅವರು ಇಂಡಿಪೆಂಡೆಂಟ್ ಆಗಿರುವಂಥದ್ದು, ಒಬ್ಬರೇ ಇದ್ದಾಗ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು, 2 ವಾರದಲ್ಲಿ ಆ ವ್ಯಕ್ತಿ ಆ ಥರ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು, ಮತ್ತೆ ಅವರು 2 ಥರ ಮನಸ್ಸು ಮಾಡ್ಕೊಳ್ಳುವಂಥದ್ದು. ಸೊ ಒಂಟಿಯಾಗಿದ್ದಾಗ ಬರೀ ನಿಮ್ಮ ಬಗ್ಗೆನೇ ಥಿಂಕ್ ಮಾಡುವಂಥದ್ದು ಈ ವ್ಯಕ್ತಿ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಪೆಂಟಿಕಲ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಔಟ್ಕಮ್ ಬಂದಿರೋದ್ರಿಂದ ಒಂದಷ್ಟು ಹಣದ ಸಮಸ್ಯೆ ಕೂಡ ನನಗೆ ಈ ವ್ಯಕ್ತಿಯಲ್ಲಿ ಕಾಣಿಸ್ತಾ ಇದೆ. ಹಣದ ಬ್ಲಾಕೇಜ್ ಕೂಡ ಆಗಿರೋದ್ರಿಂದ, ಇಲ್ಲಿ ನಿಮ್ಮ ವೈಯಕ್ತಿಕ ಇದಾಗಿರೋದ್ರಿಂದ, ಮತ್ತು ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಇವರು ಒಂದು ರೀತಿ ಕುಶಂಕು ಸ್ಥಿತಿಯಲ್ಲಿದ್ದಾರೆ ಅಂತಲೇ ನಾನು ಹೇಳ್ಬೋದು. ಸೊ ಹಾಗಾಗಿ ಇವರಿಗೆ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಬರ್ತಾ ಇಲ್ಲ ಅಂತಲೂ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವ್ರ ಲೈಫಲ್ಲಿ ನೀವು ಮಾಡ್ತಿರೋ ದೊಡ್ಡ ಮಿಸ್ಟೇಕ್ಸ್ ಏನು ಗೊತ್ತಾ, ನಿಮ್ಮ ಆರೋಗ್ಯದ ಕಡೆ ನೀವೇ ಗಮನ ಕೊಡ್ತಾ ಇಲ್ಲ. 24 ಗಂಟೆ ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡಿ ಏನಾಗ್ತಾ ಇದೆ, ನನಗೆ ಗೊತ್ತು ನಿಮ್ಮ ಮನಸ್ಸು ತುಂಬ ವಿಶಾಲವಾದದ್ದು. ಹಾಗೆ ನೀವು ಯಾರಂದ್ರಲ್ಲಿ ಅವ್ರನ್ನ ಬೇಗ ನಂಬಿಬಿಡ್ತೀರಿ. ಇದೇ ಥರನೇ ನಡೆಯುತ್ತೆ ಜೀವನ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿದೆ ಅನ್ನೋದು ನನಗೆ ಗೊತ್ತು. ಬಟ್ ಆದರೆ ನಿಮ್ಮ ವ್ಯಕ್ತಿತ್ವನ ಅವರು ತುಂಬ ಬೇರೆ ರೀತಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಮೂರನೇ ವ್ಯಕ್ತಿಗಳು ಕೂಡ ನಿಮ್ಮ ಮಧ್ಯದಲ್ಲಿ ಪ್ರವೇಶ ಆಗಿರೋದ್ರಿಂದ ನಿಮ್ಮಿಬ್ಬರ ನಡುವೆ ಏನಾಗ್ತಾ ಇದೆ, ನೀವಿಬ್ರು ಕೂತ್ಕೊಂಡು ಪರಸ್ಪರವಾಗಿ ಮಾತಾಡೋಕ್ಕೆ ಆಗ್ತಾ ಇಲ್ಲ, ಆ ರೀತಿ ಆಗಿದೆ ಅಂತ ಹೇಳ್ಬೋದು. ಇದು ಮೊದಲನೇ ಕಾರ್ಡ್ ಆಗಿತ್ತು. ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ಅಮಾವಾಸ್ಯೆ ಕಳೆದ ನಂತರ ಈ ವ್ಯಕ್ತಿಯ ಮನಸ್ಸು ಯಾವ ರೀತಿ ಬದಲಾಗಿದೆ, ನೀವು ಹಗಲು ರಾತ್ರಿ ಯಾರ ಬಗ್ಗೆ ಹುಚ್ಚರಂಗೆ ಯೋಚನೆ ಮಾಡ್ತಿರ್ತೀರಲ್ವಾ, ಆ ವ್ಯಕ್ತಿಯ ಮನಸ್ಥಿತಿಯ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಚೇಂಜ್ ಆಗಿದೆ ನೋಡೋಣ. ಇಲ್ಲಿ ಬರೀ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಬಹುಶಃ ನಿಮ್ಮ ಪರ್ಸನ್ ಏನಾಗ್ತಾ ಇದೆ, ಯಾವುದೋ ಒಂದು ಬಿಸ್ನೆಸ್ ಲಾಸಲ್ಲಿ ಕೂಡ ನಡೀತಾ ಇದೆ. ಇದರಿಂದ ಅವರು ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ. ಇಲ್ಲಿ ಅವರ ದುಡಿಮೆಗೆ ಹಾಳಾಗಿದೆ ಅನ್ನುವ ರೀತಿ ಅವರು ತುಂಬಾ ಬೇಸರದಲ್ಲಿದ್ದಾರೆ. ಇಲ್ಲಿ ನಿಮಗೆ ಮಾತಾಡ್ತಾ ಇದ್ದಾಗ ಅವ್ರ ಮೈಂಡು ಆ ಕಡೆ ಹೋಗ್ತಾ ಇದೆ, ನನ್ನ ವ್ಯವಹಾರಗಳ ಹಾಳಾಗೋಯ್ತಲ್ಲ, ಅಥವಾ ನನ್ನ ವ್ಯವಹಾರ ಸರಿ ಹೋಗುತ್ತೋ ಇಲ್ವೋ ಅನ್ನುವ ಯೋಚನೆಗಳು, ಚಿಂತನೆಗಳು ವಿಪರೀತ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಏನಾಗ್ತಿದೆ, ಇಲ್ಲಿ 2 ರಿಂದ 3 ವಾರಗಳ ನಂತರ ಅವರಿಗೆ ಒಂದಷ್ಟು ಇನ್ಕಮ್ ಚೆನ್ನಾಗೇ ಆಗುತ್ತೆ. ಬಟ್ ಆದರೂ ಕೂಡ ಅವರ ಎಫರ್ಟ್ ಆ ರೀತಿ ಇದೆ. ಇಲ್ಲಿ ನಿಮ್ಮ ಎನರ್ಜಿ ನಾನು ನೋಡೋದಕ್ಕೆ ಅಂತ ಹೋದರೆ, ನನ್ನ ಪ್ರೀತಿ ಮುಳುಗೋಯ್ತೇನೋ, ಬರದೇ ಇಲ್ವೇನೋ, ಲೈಫೇ ಇಲ್ಲಿಗೆ ಮುಗಿದೋಯ್ತು, ಈ ರೀತಿ ಇದೆ. ಇಲ್ಲಿ ನೋಡಿ, ನನಗೆ ಯಾವ ಕಾರ್ಡ್ ಯಾವ ನಂಬರಲ್ಲಿತ್ತು ಅದೇ ರೀತಿನೂ ಕೂಡ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ಥರ್ಡ್ ಪಾರ್ಟಿ ಇದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇದೆ. ಸೊ ಇಲ್ಲಿ ನಿಮ್ಮ ಡಿಪ್ರೆಷನ್ನು, ನೀವು ಯೋಚನೆ ಮಾಡ್ತಿರುವಂಥ ರೀತಿ, ನೀವು ಅಲ್ಲಿ ಒಂದು ರೀತಿಯಾಗಿದ್ದರೆ ಇಲ್ಲಿ 10 ರೀತಿ ಅಂತ ಮಾಡುವಂಥ ಯೋಚನೆಗಳು, ಈ ರೀತಿ ಎಲ್ಲ ನಿಮ್ಮನ್ನು ಹಾಳು ಮಾಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ಪ್ರೀತಿಯ ಮಾತುಗಳು ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಒಂದೆರಡು ಮಾತುಗಳು ಅವ್ರ ಕಡೆಯಿಂದ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಬಹುಶಃ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದರೆ ಆ ವ್ಯಕ್ತಿಯಿಂದನೇ ಒಂದು ಮೆಸೇಜೋ, ಒಂದು ಫೋನ್ ಕಾಲ್ಸೋ ಬರುವಂಥದ್ದು
ಈ ತಿಂಗಳ ಕೊನೆಯಲ್ಲಿ ನೀವು ನೋಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗೆ ನಿಮ್ಮ ನಿಮ್ಮ ಸಂಬಂಧಗಳು ಚೆನ್ನಾಗಿದ್ದಾಗ ಜನರ ಕೆಟ್ಟ ಕಣ್ಣೇನಿತ್ತಲ್ಲ, ಆ ಕೆಟ್ಟ ಕಣ್ಣು ಇನ್ನೂ ಕೂಡ ರಿಮೂವ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಅದಕ್ಕೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋವಂಥದ್ದು, ನಿಮ್ಮನ್ನು ಶೋ ಆಫ್ ಮಾಡ್ಕೊಳ್ಳೋದಕ್ಕಿಂತ ಒಂದಷ್ಟು ನಿಮ್ಮನ್ನು ನೀವು ಭದ್ರತೆಯಿಂದ ನಿಮ್ಮ ಎನರ್ಜಿನ ಕಾಪಾಡ್ಕೊಳ್ಳುವಂಥದ್ದು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಏರೋಫೆಂಟ್ ಬಂದಿರೋದ್ರಿಂದ ಒಂದಷ್ಟು ಗುರುಬಲ ಚೆನ್ನಾಗೇ ಇದೆ, ನಿಮಗೆ ಸಂಬಂಧ ಸರಿ ಹೋಗುತ್ತೆ. ಈ ಹಿಂದೆ ನಡೆದಂಥ ನಿಮ್ಮಿಬ್ಬರ ನಡುವೆ ಏನಿದೆ ಗಲಾಟೆಗಳು, ಕಿತ್ತಾಟಗಳು, ಜಗಳಗಳು, ಇದೆಲ್ಲ ಏನು ನಡೀತಾ ಇದೆಯಲ್ಲ, ಇದಕ್ಕೆಲ್ಲ ಒಂದು ಅಂತ್ಯ ಕಾಣ್ತೀರಿ. ಓಕೆ, ಇಲ್ಲಿ 9 ವಾರಗಳ ನಂತರ ಒಂದಷ್ಟು ಕೂತ್ಕೊಂಡು ಪರಸ್ಪರವಾಗಿ ಮಾತಾಡಿಕೊಂಡು ಚೆನ್ನಾಗಿರುವಂಥದ್ದು ಕೂಡ ಇದೆ. ಇಲ್ಲಿ ಡೆತ್ ಕಾರ್ಡ್ ಬಂದಿದೆ, ಅಂದರೆ ಡೆತ್ ಕಾರ್ಡ್ ಬಂದ ತಕ್ಷಣ ಹೆದರುವಂಥದ್ದಲ್ಲ. ಇಲ್ಲಿ ನಿಮ್ಮಿಬ್ಬರ ನಡುವೆ ಏನಿಷ್ಟು ದಿವಸ ಗಲಿಬಿಲಿ ಆಗ್ತಾ ಇತ್ತು, ಮಾತುಕತೆಗಳು, ಜಗಳಗಳು ಈ ರೀತಿ ಆಗ್ತಾ ಇತ್ತಲ್ವ, ಸೊ ಅದಕ್ಕೆಲ್ಲ ಒಂದು ಎಂಡ್ ಅನ್ನೋದು ಬಂದಿದೆ. ಓಕೆ, ಸ್ವಲ್ಪ ಟೈಮ್ ಹಿಡಿಬೋದು, ಬಟ್ ಅದಕ್ಕೆ ಎಂಡ್ ಅಂತ ಬಂದಿದೆ. ಇಲ್ಲಿ ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಮತ್ತೆ ಈ ಸಂಬಂಧ ರೀಕನೆಕ್ಟ್ ಆದಾಗೋ ಅಥವಾ ಮತ್ತೆ ಆ ವ್ಯಕ್ತಿ ಬಂದು ಮಾತಾಡಿಸಿದಾಗ ಇದನ್ನ ನೀವು ಯಾವ ರೀತಿ ತೂಗಿಸ್ಕೊಂಡು ಹೋಗ್ತೀರಿ, ಯಾವ ರೀತಿ ಸಂಬಂಧನ ಇಟ್ಕೊಳ್ತೀರಿ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಿಮ್ಮ ಪರ್ಸನ್ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದರೆ ಆ ವ್ಯಕ್ತಿ ಬಂದೇ ಬರ್ತಾರೆ ಅಂತ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಥರ್ಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಪಾಪಪ್ ಆಗ್ತಾ ಇದೆ ಕಾರ್ಡ್. ಇಲ್ಲಿ ಯಾರೆಲ್ಲ ಥರ್ಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ, ನೀವು ಆ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬಂದಿದೆ, ಫೂಲ್ ಕಾರ್ಡ್ ಬಂದಿದೆ. ಓಕೆ ಓಕೆ ಓಕೆ, ಇಲ್ಲಿ ಮಾನಸಿಕವಾಗಿ ತುಂಬ ಕುಗ್ಗೋಗಿದ್ದಾರೆ ನಿಮ್ಮ ಪರ್ಸನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೀವು ಆ ವ್ಯಕ್ತಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಲಿ ಬಿಡಲಿ, ಅವ್ರೇನೋ ತಪ್ಪು ಮಾಡಲಿ ಬಿಡಲಿ, ಇಲ್ಲಿ ನೀವು ಥಿಂಕ್ ಮಾಡ್ತಾ ಇರೋ ಥಿಂಕ್ ಏನಿದೆಯಲ್ಲ ಅವ್ರ ಬಗ್ಗೆ ಅವ್ರು ಇರೋದೇ ಒಂಥರ ಇದೆ, ನೀವು ಥಿಂಕ್ ಮಾಡ್ಕೊಳ್ತಾ ಇರೋದೇ ಒಂಥರ ಆಗೋಗಿದೆ. ಓಕೆ, ನಿಮಗೆ ಎಷ್ಟು ನಿಮ್ಮ ಸುತ್ತ ಇರೋರು ಎಷ್ಟು ಹೇಳಿದ್ರು ನಿಮ್ಮ ಕಂಟ್ರೋಲ್ಗೆ ಬರ್ತಾ ಇಲ್ಲ ನಿಮ್ಮ ಮೈಂಡ್ ಸೆಟ್. ಅಲ್ಲಿ ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಆಗಿರ್ಬೋದು, ಅವ್ರ ಲೈಫಲ್ಲಿ ಕೂಡ ಏನೇನೋ ಘಟನೆಗಳು ನಡೆದಿದ್ದು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದು, ನೆಗೆಟಿವ್ ಥಾಟ್ಸ್ಗಳ ವ್ಯಕ್ತಿ ಮೈಂಡಲ್ಲಿ ಬರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಇಲ್ಲಿ ನೀವು ನೋಡಿದ್ರೆ ಅವರು ಕಾಂಟ್ಯಾಕ್ಟಿಗೆ ಸಿಗದೇ ಇದ್ದಾಗ, ಅವ್ರು ಮಾತಾಡಿಸ್ತಾ ಇದ್ದಾಗ, ನಿಮ್ಮಿಬ್ಬರ ನಡುವೆ ಅಂತರ ಕಳೆದಾಗ ನೀವು ಏನೇನೋ ಥಿಂಕ್ ಮಾಡೋದು, ಅವ್ರಿಗೆ ಫೋನ್ ಮಾಡೋದು, ಬೇಡದ್ದೆಲ್ಲ ಮಾತಾಡೋದು, ಈ ಥರದ್ದೆಲ್ಲ ಮಾಡ್ಕೊಳ್ತಾ ಇದ್ದೀರಿ. ಸೊ ದಯವಿಟ್ಟು ಆ ಥರದನ್ನು ಸ್ಟಾಪ್ ಮಾಡಿ ಆ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಅವ್ರಿಗೂ ಕೂಡ ನಿಮ್ಮ ಮೇಲೆ ಒಲವಿದೆ, ನಿಮ್ಮ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ, ನೀವು ಮತ್ತೆ ನಿಮ್ಮೊಟ್ಟಿಗೆ ಒಂದು ಸೆಲೆಬ್ರೇಷನ್ ಅನ್ನೋದಂತಿದೆ, ಅಂದರೆ ಖುಷಿಯ ದಿನಗಳು ಅವರು ನಿಮ್ಮೊಟ್ಟಿಗೆ ಮತ್ತೆ ಕಳೀತಾರೆ ಅಂತಲೇ ಹೇಳಬಹುದು. ಈ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಕಳ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಇಷ್ಟ ಇಲ್ಲ. ಇಲ್ಲಿ ನೀವೇನೇನೋ ಥಿಂಕ್ ಮಾಡ್ತೀರಿ ಅಷ್ಟೇ, ಬಟ್ ಆ ವ್ಯಕ್ತಿ ಆ ಥರ ಇಲ್ಲ. ಆ ವ್ಯಕ್ತಿಯ ಪರ್ಸ್ನಲ್ ಲೈಫೇ ಒಂದಷ್ಟು ನೋವಿನ ರೀತಿಯಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ ಆ ವ್ಯಕ್ತಿ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಇಲ್ಲಿ ಅಷ್ಟರೊಳಗಡೆ ನಿಮ್ಮ ಥಿಂಕಿಂಗ್ ಇದೆಯಲ್ಲ, ಸೊ ಚೆನ್ನಾಗಿರುವಾಗ ನೀವು ಇಲ್ಲಿ ಜಗಳ ತೆಗಿಯೋರು ನೀವೇ ಅಂದ್ಕೊಳ್ತೀನಿ ನಾನು. ಚೆನ್ನಾಗಿರುವಾಗ ಏನು ಮಾಡ್ತಿದ್ದೀರಿ, ನೀವೇ ಅವ್ರನ್ನ ಮಾತಾಡುವಂಥದ್ದು, ನೀವೇ ಏನಾದರೂ ಒಂದು ಮ್ಯಾನಿಪುಲೇಟ್ ಮಾಡುವಂಥದ್ದು, ನೀವೇ ಅವರಿಗೆ ಜಗಳ ಮಾಡಿ ಈ ಕಡೆ ಅವ್ರ ಮನಸ್ಸು ನೋವು ಮಾಡಿಕೊಂಡು ನಿಮ್ಮ ಮನಸ್ಸು ಕೂಡ ನೋವು ಮಾಡಿಕೊಂಡು ಇಲ್ಲಿ ರಾತ್ರಿಯೆಲ್ಲ ನಿದ್ದೆ ಮಾಡ್ದಲೆ ಮತ್ತೆ ಅವ್ರ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಅವ್ರ ಬಗ್ಗೆನೇ ಸರ್ಚ್ ಮಾಡಿಕೊಂಡು ಈ ಥರದನ್ನೆಲ್ಲ ಮಾಡ್ಕೊಳ್ತಾ ಇದ್ರಿ. ಓಕೆ, ನೀವಿಬ್ಬರು ಮಾತಾಡ್ಕೊಂಡ್ರೆ ಜಗಳ ಶುರು ಆಗುತ್ತೆ. ನೀವು ಕೇಳುವಂಥ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕಲ್ಲ ಅನ್ನೋದಕ್ಕೋಸ್ಕರನಾದ್ರೂ ಜಗಳ ಆಗುತ್ತೆ. ಸೊ ಹಾಗಾಗಿ ಇನ್ನೂ 2 ರಿಂದ 3 ವಾರಗಳ ಕಾಲ 2 ರಿಂದ 3 ವಾರಗಳ ಕಾಲ ಆ ವ್ಯಕ್ತಿ ಹತ್ರ ಮಾತಾಡದೇ ಇರೋದೇ ಉತ್ತಮ ನೀವು. ಓಕೆ, ಆ ವ್ಯಕ್ತಿ ನಿಮಗೇನಾದರೂ ಕಾಲ್ ಮಾಡಿದ್ರು ಅಂದರೆ ಒಂದು ಚೆನ್ನಾಗಿ ನೀವು ಅವರನ್ನು ಮಾತಾಡಿಸ್ಬೇಕಾಗತ್ತೆ. ಒಂದು
ಆ, ಒಂದು ಅವ್ರ ಬಗ್ಗೆ ಕೇರಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಏನಾದರೂ ಒಳ್ಳೆ ವಿಚಾರ ಹೇಳ್ಕೊಳ್ಳೋವಂಥದ್ದು, ಅಥವಾ ಅವ್ರು ನಿಮ್ಮ ಬಗ್ಗೆ ನೀವು ಅವ್ರ ಬಗ್ಗೆ ಒಳ್ಳೆ ವಿಚಾರ ಹೇಳುವಂಥದ್ದು, ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಅವರು ಫಿನಾನ್ಷಿಯಲಿ ವಿಚಾರ ಆಗಿರ್ಬೋದು, ಅವರು ಮುಂದೆ ಬರುವಂಥದ್ದು ಏನಾದರೂ ಮಾತಾಡಿ. ಏಕೆಂದರೆ ಈ ಪಾಸ್ಟಲ್ಲಿ ಅವ್ರು ಏನೇನು ತಪ್ಪು ಮಾಡಿದರೆ ಮತ್ತೆ ಅದನ್ನು ತೆಗಿಯೋದು, ಮಾತಾಡೋದು, ಈ ರೀತಿ ಮಾಡ್ಕೊಳ್ತೀರಿ. ದಯವಿಟ್ಟು ಅದನ್ನು ಬಿಟ್ಬಿಡಿ. ಆಗ ಏನು ಮಾಡ್ತಾರೆ, ನೀವು